ಯೂರಿನ್ ಮಾಡೋ ಇದನ್ನೇ ಕುಯ್ದುಬಿಟ್ಟು ಅವನ್ನ ಸಾಯಿಸಿ ಅವನ ಕಣ್ಣೆಲ್ಲ ಕಿತ್ತು ಹೇಗೋ ಮಾಡಿಬಿಟ್ರು. ಮಮ್ಮಟಿ ಅಂತ ಭಾಳ ಇದು. ಅವನು ಹೇಳ್ಬಿಟ್ಟು ದರೋಡೆ ಮಾಡ್ತಿದ್ದ. ನಾನು ಇಂಥ ಕಡೆ ದರೋಡೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ದರೋಡೆ ಮಾಡ್ತಾ ಇದ್ದಿದ್ದ. ಇವತ್ತಿಂಥ ಕಡೆ ದರೋಡೆ ಮಾಡ್ತೀನಿ ಅಂತ ಪೊಲೀಸ್ನವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಅವನ ಶವನ ಅವ್ರ ಮನೆಯವ್ರಿಗೆ ಕೊಡ್ಲಿಲ್ವಾ? ಅದು ಅಬ್ಜೆಕ್ಷನ್ ಆಗಿತ್ತು. ಆಗ ಹೇಳಿದ್ಲು, ಜೈಲಲ್ಲಿತ್ತ ಇದ್ಲು, ಅವ್ರು ಅಬ್ಜೆಕ್ಷನ್ ಹಾಕಿದ್ರು, ಕೊಡಬೇಡಿ. ಅವರು ಡೆತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ರು. ಡೆತ್ ಸರ್ಟಿಫಿಕೇಟ್ ನ್ಯಾಯಮ್ಮನಿಗೆ ಕೊಡಲಿಲ್ಲ. ಹೌದಾ? ಹಾಂ, ಮುತ್ತಲಕ್ಷ್ಮಿ ಭಾಳ ಫೈಟ್ ಮಾಡಿದ್ಲು. ಕೋರ್ಟ್ಲೆಲ್ಲ ಹೋಗಿ ಇದು ಮಾಡಿದ. ಧರ್ಮಪುರಲ್ಲಿ ಅವನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದು ವೀರಪ್ಪನ ಎಲ್ಲ. ಅವನ್ನ ಜನ ಅವ್ರ ಕಡೆಯವರೆಲ್ಲ ಹೊಗಳ್ತಾರೆ, ಯಾಕೆ? ಅವ್ರಿಗೆ ಹಣ ಕೊಡ್ತಿದ್ದ, ಕೆಲಸ ಕೊಡ್ತಿದ್ದ. ಕೆಲಸ ಕೊಡ್ತಿದ್ನಲ್ಲ. ಏನು ಕೆಲಸ? ಕಡೆಲ್ಲ ಸುತ್ತಾಡೋದು, ಏನು ಸಿಕ್ಕುತ್ತೋ ಅದು ನೋಡ್ಬಿಟ್ಟು ಹಾಗೆ ಇದು ಗಂಧದ ಮರ ಆಳು ಮೂಳು ಇರ್ತಿತ್ತಲ್ಲ, ಅದೆಲ್ಲ ಇವ್ರಿಗೆ ಗೊತ್ತಿತ್ತಲ್ಲ, ಇಲ್ಲಿದೆ ಅಲ್ಲಿದೆ ಅಂತ ಹೇಳೋದು. ಇವನು ಹೋಗಿ ಬಗದ್ಬಿಟ್ಟು ಸೇಲ್ ಮಾಡೋದು. ಇವನೇ ಹೋಗಲ್ಲ, ಆಳ್ಗಳು ಬಿಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಅವನು ಕೊಡಬೇಕು. ಅಂದ್ರೆ ವೀರಪ್ಪನ್ ಯಾವತ್ತು ಹೋಗಿ ಏನು ಮಾಡಿಲ್ಲ. ಅವನು ಮಾಡಿದ್ದಾನೆ. ಅಪರಾಧ ಏನು ಮಾಡಿದ್ದಾನೆ ಅಂದರೆ ಈ ಜಿಂಕೆ ಹೊಡೆಯೋದು, ಅವನು ಆಹಾರಕ್ಕೆ ಉಪಯೋಗಿಸ್ಕೊಳ್ಳೋದು, ಮತ್ತು ರೇಷನ್ ಗೀಸನ್ ತಂದು ಕೊಡೋರು ದುಡ್ಡು ಕೊಡೋದು, ಇದೆಲ್ಲ ಮಾಡಿದ್ದಾನೆ. ಅದೆಲ್ಲ ಮಾಡಿದ್ದಾನೆ. ಆದ್ರೆ ಗಂಧದ ಮರ, ಆನೆ ಹೊಡೆಯೋದು ಇವೆಲ್ಲ ಏನು ಮಾಡಿಲ್ವಾ? ಹೊಡೆದಿದ್ದಾನೆ. ಮುನೆ ಹೊಡೆದಿದ್ದಾನೆ ಅಂತಿಲ್ಲ, ಅವನಿಗೂ ಸಿಬ್ಬಂದಿಗಳು ಇಟ್ಕೊಂಡಿದ್ದೆ, ಹೊಡ್ತಿದ್ದಾನೆ. ಅವನು ಜನ ಇಟ್ಕೊಂಡು ಕೆಲಸ ಮಾಡ್ತಿದ್ದ. ಹೌದು. ಕೊನೆಗೆ ಇವಾಗ ವೀರಪ್ಪನ್ ಜೊತೆಲಿದ್ದವ್ರು ಯಾರು ಬದುಕಿಲ್ವಾ? ಇವಾಗ ಯಾರು ಬದುಕಿಲ್ಲ, ಒಬ್ರು ಇಲ್ಲ. ಅಂದ್ರೆ ಮರಿ ವೀರಪ್ಪನವ್ರು ಉಟ್ಕೊಂಡಿದ್ದಾರೆ. ಈಗ ಮರಿ ವೀರಪ್ಪ ಅಂತ ಹೇಳ್ಬಿಟ್ಟು ಗಂಡುಗಳಿದೆ. ಗೋಪಿನಾಥ ಗಣ್ಣು ನಾನು ವೀರಪ್ಪನ ಕಾರ್ಯಾಚರಣೆ ಮಾಡಿದಾಗ 3 ಗಂಡು ಸೀಜ್ ಮಾಡಿದೆ ಮೇಡಮ್. ಎಲ್ಲಿ? ಗೋಪಿನಾಥಮ್ರೆ ಬೇರೆ ಮನೆಯಲ್ಲಿ. ಇಲ್ಲ, ಅವರು ಮನೆಗೆ ತರಲ್ಲ, ಗಣ್ಣು ಕಾಡು ಒಳಗಡೆ ಇಟ್ಟು ಬಂದಿರ್ತಾರೆ. ಒಂದು ಮರಕ್ಕೆ ಮೇಲೆ ಕಟ್ಟೋದು ಎಲ್ಲ ಇಟ್ಟುಕೊಂಡಿರ್ತಾರೆ. ಆಗ 3 ಗಂಡು ಸೀಜ್ ಮಾಡಿ FIR ಹಾಕಿ ಅದು UDR ಮಾಡಿ ಕಳಿಸ್ತೇನೆ. ಆ ಗನ್ನು ಅಂದರೆ ಡಿಪಾರ್ಟ್ಮೆಂಟ್ ಇಲ್ಲ, ಡಿಪಾರ್ಟ್ಮೆಂಟ್ ಗನ್ನಲ್ಲ, ಅದು ಬೇರೆ. ಅವರು ನಾಡ ಬಂದೂಕ ಅಂತಲ್ಲ. ಅದೆಲ್ಲ ಸೀಜ್ ಮಾಡಿದೆ. ವೀರಪ್ಪಿದ್ದರೂ ಸಹ ಕಾರ್ಯಾಚರಣೆ ಮಾಡಿದೆ. ಬಟ್ ನನಗೆ ಮೋಸ ಆದದ್ದು ಇಲ್ಲಿ, ಅವರ ಪಿರಿನಲ್ಲಿ ಎಷ್ಟೋ ಕೇಸ್ ಹಿಡಿದಿದ್ದೀನಿ. ಅವನ ಇದ್ದರೂ ಸಹ ನನಗೆ ಕೊಡಲಿಲ್ಲ ದುಡ್ಡು. ಸರಿ, SP-ಗಳು ಹೊಸದಾಗಿ STF ಆಗಿ ಪ್ರಮೋಟ್ ಆಗಿ ಬರ್ತಿದ್ರಲ್ಲ, ಹೌದು, ಅವರು ಜನರಿಗೆಲ್ಲ ಬಹಳ ಟಾರ್ಚರ್ ಕೊಡ್ತಿದ್ರು ಅಂತಾರೆ. ಟಾರ್ಚರ್ ಕೊಡ್ತಿದ್ರು ಅಂದ್ರೆ ಈ ಎಲೆ ಮೇಲೆ ಉಪ್ಪಿಟ್ಟು ಹಾಕೋದು, ಈ ಸೋಲಿಗರಿಗೆಲ್ಲ ಅವ್ನು ಎಲ್ಲೋಗ್ತಾನೆ ಎಲ್ಲಿ ಬರ್ತಾನೆ ಹೇಳಿ ಅಂತ ಹೇಳೋದು, ಅದೆಲ್ಲ ಮಾಡ್ತಿದ್ರಂತ. ಹೌದಾ? ಅವ್ರಿಗೇನು ಟಾರ್ಚರ್ ಕೊಡ್ತಿರಲಿಲ್ಲ, ಕೇಳೋರು. ಸ್ವಲ್ಪ ಟಾರ್ಚರ್ ಆಯಿತು. ಆ ಟಾರ್ಚರ್ ಮಾದೇಶ್ವರನ ಬೆಟ್ಟಕ್ಕೆ ತಗೊಂಬಂದು ಎಲ್ಲರನ್ನೂ ಹೊಡೆದು ಎಲ್ಲ ಇದು ಮಾಡಿದ್ದಾರೆ. ಪಾಪ ಏನೆಲ್ಲ ಮಾಡಿದ್ದಾರೆ, ಏನು ಮಾಡೋದು, ಅವೆಲ್ಲ ಆಗದೆ ಸಮಯ ಸಂದರ್ಭ. ನೀವು ಅಲ್ಲೇ ರಿಟೈರ್ಡ್ ಆಗಿದ್ದ? ಇಲ್ಲ, ನಾನೆಲ್ಲ ರಿಟೈರ್ಡ್ ಆಗಿಲ್ಲ. ಕೇಗುಡಿಗೆ ಬಂದಿದ್ರಾ? ಕೇಗುಡಿಗೆ ಬಂದಿದ್ದೆ. ಅದೇ ಕೇಗುಡಿ ರೇಂಜ್ ಅದು. ಹಾಂ, ಅದೊಂದು ಸೆಕ್ಷನ್, ಅಟ್ಕುಲ್ಪುರ ಸೆಕ್ಷನ್, ಅಲ್ಲಿ ರಿಟೈರ್ಡ್. ಯೂರಿನ್ ಮಾಡೋ ಇದನ್ನೇ ಕುಯ್ದುಬಿಟ್ಟು ಅವನ್ನ ಸಾಯಿಸಿ ಅವನ ಕಣ್ಣೆಲ್ಲ ಕಿತ್ತು ಹೇಗೋ ಮಾಡಿಬಿಟ್ರು. ಮಮ್ಮಟಿ ಅಂತ ಭಾಳ ಇದು. ಅವನು ಹೇಳ್ಬಿಟ್ಟು ದರೋಡೆ ಮಾಡ್ತಿದ್ದ. ನಾನು ಇಂಥ ಕಡೆ ದರೋಡೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ದರೋಡೆ ಮಾಡ್ತಾ ಇದ್ದಿದ್ದ. ಇವತ್ತಿಂಥ ಕಡೆ ದರೋಡೆ ಮಾಡ್ತೀನಿ ಅಂತ ಪೊಲೀಸ್ನವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಓಹೋ.
ಮಮ್ಮಟಿಯಾನ್ ಯಾರು ಮಮ್ಮಟಿ. ಮಮ್ಮಟಿಯಾನ್ ಅವನ ಹೆಸರಲ್ಲೇ ಫಿಲಮ್ ತೆಗೆದಿದ್ದಾರೆ. ವೀರಪ್ಪನಿಗಿಂತ ಚೆನ್ನಾಗಿ ತೆಗೆದಿದ್ದಾರೆ. ಅಂದ್ರೆ ಅವನು ವೀರಪ್ಪನ ಕಾಡಲ್ಲೇ ಇದ್ದಿದ್ದ ಅಥವಾ ವೀರಪ್ಪನ ಊರಲ್ಲೇ ಓಹೋ ವೀರಪ್ಪನ ಆ ಮಮ್ಮಟಿಯಾನ್ ಮಗನೂ ಮಾತಾಡ್ಸಿದ್ದೀನಿ ನಾನು. ಹೌದಾ? ಹೌದು. ಏನಪ್ಪ ಈ ಕೆಲಸಕ್ಕೆ ಇಳಿದ್ಬಿಟ್ಟೆ ಹೀಗೆ ಅಂತ. ಸರ್ ನಾನು ಕಾಡಿನಲ್ಲಿ ಕಳ್ತನ ಮಾಡಿ ಇದು ಮಾಡಿ ನಮ್ಮ ತಂದೆಗೆ ಇದು ಮಾಡೋದಕ್ಕೆ ನಾನು ಹೀಗಾಗ್ಬಿಟ್ಟೆ ಅಂತ ಬಾಯಿ ಬಿಟ್ಟಿದ್ದೆ ನಾನು. ಅವ್ರ ಮಮ್ಮಟಿಯನ್ನು ಕಳ್ತನ ಮಾಡ್ತಿದ್ದು ಬರೀ ಕಾಡು ಕಾಡು ಅಲ್ಲ, ಇಂಥ ಊರ್ಲು ಕಳ್ತನ ಮಾಡ್ತೀನಿ ಅಂದರೆ ಅಂಥ ಊರಲ್ಲಿ ಕಳ್ತನ ಆಯ್ತಿತ್ತು. ಇಷ್ಟು ಗಂಟೆಗೆ ಮಾಡ್ತೀನಿ ಅಂತಿದ್ದ. ಮುಂಚೆನೆ ಹೇಳಿ ಮಾಡಿದ್ರೆ ಸಿಗಾಕೊಳ್ತಾ ಇರ್ನಿಲ್ವಾ? ಸಿಗ್ತಿರ್ಲಿಲ್ಲ. ಹೆಂಗ್ ಸಿಕ್ಕಿದ್ದು ಮತ್ತೆ ಅವನು ಯಾರು ಮಮ್ಮಟಿಯನ್ನು? ಅವನು ಹೆಂಗೆ ಮಾಡ್ತಾನೆ ಹೆಂಗೆ ಅಂತ ಗೊತ್ತಾಗಲ್ಲ. ಅಲ್ಲ ಕೊನೆಗೆ ಅವ್ನು ಸತ್ತಿದ್ದು ಹೇಗೆ? ಅವ್ನು ಸತ್ತಿದ್ದು ಅದನ್ನ ಹೇಳಿದ್ನಲ್ಲ, ಊರಲ್ಲಿ ಬಂದು ಅವ್ರ ಊರವರೇ ಸಾಯಿಸಿದ್ರ? ಊರವ್ರೆ ಜಮೀನು ವ್ಯವಹಾರಕ್ಕಾಗಿ ಊರವ್ರೆ ಮಾಡೋದು. ಜಮೀನ್ ವ್ಯವಹಾರದಲ್ಲಿ ಮೋಸ ಮಾಡ್ದ ಅಂತ ಸಾಯಿಸ್ಬಿಟ್ರ? ಅಲ್ಲ ವೀರಪ್ಪನ ಮಮ್ಮಟಿಯನ್ನು ಇಬ್ರು ಫ್ರೆಂಡಾ? ಅದು ಗೊತ್ತಿಲ್ಲ. ಇಲ್ಲ ಈ ವೀರಪ್ಪನೇ ಬೇರೆ, ಅವನೇ ಬೇರೆ. ಮಮ್ಮಟಿಯನ್ ಯಾವ ಊರು? ಮಮ್ಮಟಿಯಾನೋ ಅದೇ ಊರಲ್ಲಿ ಇನ್ನೊಂದು ಆತೂರು ಅಂತಿದೆ, ಅಲ್ಲೇ ಹತ್ರ. ಅಲ್ಲಿ ಹತ್ರ ಅವ್ರಿಗೆ ಮದ್ವೆ ಆಗಿತ್ತಾ? ಯಾರು ಮಮ್ಮಟಿಯನ್ಗೆ? ಮಮ್ಮಟಿಯಾನಿಗೆ ಮದುವೆ ಇತ್ತು, ಮಗನೂ ಇದ್ದ. ಈಗ್ಲೂ ಇದ್ದಾನ? ಮಗ ಇದ್ದಾನೆ. ಮಗ ಇದ್ದಾನೆ, ಹೆಂಡತಿ ಇಲ್ಲ. ಅದು ಈಗ ಮದುವೆ ಗಿದ್ವೆ ಆಗಿದ್ದಾರೆ ಗೊತ್ತಿಲ್ಲ. ನಾನು 12 ವರ್ಷ ಆಯ್ತು ಬಿಟ್ಟು ಅಲ್ಲಿಂದ ಈ ಕಡೆ ಬಂದ್ಬಿಟ್ಟೆ. ಇಲ್ಲ, ಅವನ ಬಗ್ಗೆ ಫಿಲಮ್ ಆವಾಗಲೇ ಬಂದಿತ್ತಾ? ಆವಾಗಲೇ ಬಂದಿತ್ತು. ತಮಿಳಲ್ಲ ಕನ್ನಡದಲ್ಲ? ಕನ್ನಡದಲ್ಲೇ ಬಂದಿತ್ತು. ಮಮ್ಮಟಿಯನ್ ಅಂತನ? ಈಗ ಮಲಯಾಳನ ಸ್ವಲ್ಪ ಕನ್ನಡದಲ್ಲಿ ಇಲ್ಲ, ಕನ್ನಡದಲ್ಲಿ ಬಂದಿಲ್ಲ. ತಮಿಳು ಅಥವಾ ಮಲಯಾಳಮಲ್ಲಿ ಇರ್ಬೋದೇನೋ. ಅವನು ಫೇಮಸ್. ಅವನು ಎಷ್ಟು ವರ್ಷ ಇದು ಮಾಡ್ದ? ಅವನು ಸುಮಾರು 7-8 ವರ್ಷ 10 ವರ್ಷದ ಕೆಲಸ ಮಾಡೋಣ. 10 ವರ್ಷ ಇದೇ ಕೆಲಸ? ಇದೇ ಕೆಲಸ, ಬರೀ ಕೊಳ್ಳೆ ಹೊಡೆಯೋದು. ಕೊಳ್ಳೆ ಹೊಡೆಯೋದು, ಕೊಳ್ಳೆ ಹೊಡೆಯೋದು, ಹೇಳ್ಬಿಟ್ಟೆ ಹೊಡೆಯೋದು. ಹೇಳ್ಬಿಟ್ಟೆ ಕೊಳ್ಳೆ ಹೊಡಿತಾ ಇದ್ದ? ಹೇಳ್ಬಿಟ್ಟೆ ಕೊಳ್ಳೆ ಹೊಡಿ. ಅವನು ಬರೀ ಜನರನ್ನ ಯಾರನ್ನೂ ಸಾಯಿಸಿಲ್ಲ? ಜನರನ್ನು ಸಾಯಿಸಿಲ್ಲ. ಬರೀ ದರೋಡೆ ಮಾಡೋದು, ದರೋಡೆ ಮಾಡೋದು, ಕಳ್ತನ ಮಾಡೋದು. ಆನೆ ದಂತ ಆ ಥರ ಏನೋ ಕರೀತಾ ಇರ್ಲಿಲ್ಲ, ಬರೀ ಊರಲ್ಲೇ ದರೋಡೆ ಮಾಡೋಣ. ಅವನು ಎಲ್ಲೆಲ್ಲೋ ಮಾಡ್ತಿದ್ದ. ಆನೆದಂತ ಹೊಡಿತಿರ್ಲಿಲ್ಲ ಅವನು. ಈ ವೀರಪ್ಪನ ಆನೆದಂತ. ವೀರಪ್ಪನಿಗಿಂತ ಇನ್ನೊಬ್ಬ ಜೋರ ಇದ್ದ, ಬಾಲರಾಜ್ ಅಂತ. ಇದೇನು ಹೊಸ ಹೊಸ ವಿಷಯಗಳು, ನಮಗೆ ಗೊತ್ತೇ ಇಲ್ಲ. ಬಾಲರಾಜ್ ಯಾರು? ಬಾಲರಾಜ್ ಅವನು ವೀರಪ್ಪನಾಗೆ, ಬಾಲರಾಜನಿಗಿಂತಲೂ ವೀರಪ್ಪನಿಗಿಂತಲೂ ಜೋರಿದ್ದ ಅವನು. ಅವನು ಸುಮಾರು ಆನೆಗಳು ಹೊಡೆದಿದ್ದಾನೆ. ಅವನು ಕಾಡುಗಳ ಕಾಡುಗಳನ್ನೇ. ಅವನು ಯಾವ್ರು? ಅವನು ನಾಲ್ರೋಡ್, ನಾಗರೋಳೆ, ನಾಲರೋಡು, 4 ರೋಡು ಬರ್ತದೆ 4 ರೋಡಲ್ಲಿ. ಅವನ್ನ ಪತ್ತೆ ಹಚ್ಚಬೇಕು ಅಂದ್ಬಿಟ್ಟು ನಾವು ಅವರ ತೋಟಕ್ಕೆ ಹೋಗಿ ಅಲ್ಲೇ ರಾತ್ರಿ ಎಲ್ಲ ಮಲಗಿದ್ದು, ರಾತ್ರಿ ಎಲ್ಲ ಅಲ್ಲೇ ಮಲಗಿದ್ದು. ಅವನ್ನ ಹುಡುಕಾಡಿ ಸಿಗ್ತಾನೆ ಅಂತ ನೋಡಿದ್ವಿ. ಅವನು ನಮ್ಮ ಕೈಗೆ ಸಿಗಲಿಲ್ಲ. ಈಗ ಅವನು ಸತ್ತೋದ. ಯಾವ ಊರ ಹತ್ರ ಬರುತ್ತೆ ಇದು? ಯಾವ ಊರು ಅಂದರೆ ಜಲ್ಲಿಬಿ ಪಾಳ್ಯ ಗೊತ್ತಲ್ಲ, ಜಲ್ಲಿಪಾಳ್ಯದ ಪಕ್ಕ 4 ರೋಡು ಸೇರುತ್ತೆ. ಆ ರೋಡಲ್ಲಿ ಆನೆಗಳು ಗುರ್ತಾಗಿ ಇದು ಮಾಡಿದ್ದಾರೆ. ಆ ಊರಿನವನು. ಊರ ಹೆಸರು ಚೆನ್ನಾಗಿದೆ. ಹಾಗಾದ್ರೆ ಅದು ದೊಡ್ಡ ಕಾಡು? ದೊಡ್ಡ ಕಾಡು ಅದೆಲ್ಲ. ಅಲ್ಲೆಲ್ಲ ಆ ಕಾಡು ಒಳಗಡೆ ಹೋಗ್ಬೇಕು ಅಂದರೆ ಕಷ್ಟ, ಹಾಗಾಗಿದೆ. ಅವನು ಪೊಲೀಸವರು ಸರೆಂಡರ್ ಆಗಿನೇ ಸತ್ತಿದ್ದ ಅಥವಾ ಪೊಲೀಸರು ಏನಾದರೂ ಅವನು ಫೈರಿಂಗ್ ಮಾಡಿದ್ದ? ಹೇಗೆ ಸತ್ತಿದ್ದು? ಅವನು ಸತ್ತದ್ದು ಗೊತ್ತಿಲ್ಲ. ಇದ್ದ. ನೀವೆಲ್ಲ ಹುಡುಕಿದ್ರಿ? ಕಾರ್ಯಾಚರಣೆ ಮಾಡಿದ್ವಿ. ಸಿಕ್ಕಿದ್ದ ಒಂದು ಸಾರಿ, ಸಿಕ್ಕಿ ಬಚಾವಾಗ್ಬಿಟ್ಟ ಅವ ಅಂಥ ಪಾರ್ಟಿ. ಈಗ ವೀರಪ್ಪನ ಲೆಕ್ಕಕ್ಕೆ ಇಲ್ಲ ಅವನಿಗೆ. ವೀರಪ್ಪನ್ಕಿಂತ ಭಯಾನಕ. ಭಯಾನಕ. ಹಾಗೆಲ್ಲ ಕಾರ್ಯಾಚರಣೆ ಮಾಡಿದ್ವಿ. ಅವನು ಆ ದಂತ ಸಾಗಿಸ್ತಿದ್ದವನೇ. ನೀವು ಅದೇ ಆನೆ ದಂತೆಲ್ಲ ತಗೊಂಡು ಇವರೆಲ್ಲ ಹೋಗ್ತಾ ಇದ್ರು. ಆನೆ ಆ ಥರ ಆನೆಗಳು, ಸತ್ತಿದ್ದ ಆನೆಗಳು ನಿಮ್ಗೆ ಸಿಕ್ಕಿದ್ದುಂಟಾ? ಮೋಸ ಮಾಡಿದ್ವಿ ನಾವು.
ಹೌದಾ? ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಆನೆ ಆನೆಗೆ. ಎಷ್ಟು ಆನೆ ಸಿಕ್ಕಿದ್ದು ಆ ಥರ ನಿಮ್ಮ ಇದರಲ್ಲಿ ಕೆಲಸದ ಟೈಮಲ್ಲಿ? ನನ್ನ ಕೆಲಸದ ಟೈಮಲ್ಲಿ ಅಂದರೆ ನನ್ನ ಎಲ್ಲ ಡ್ಯೂಟಿಲ್ಲ, ನನ್ನ ಡ್ಯೂಟಿನಲ್ಲಿ ಈ ಬೆಳಗಿರಂಗನ ಬೆಟ್ಟದಲ್ಲಿ ಆ ಪೂಜಾ ಮದುವೆಗಿದ್ದಾಳಲ್ಲ, ಎಲ್ಲಿಯಪ್ಪ? ಹತ್ತಿಕಣಿಯಲ್ಲಪ್ಪ, ಅನ್ನೋರಲ್ಲ ಇಲ್ಲೇ ಈ ಬೂದಿ ಪಡಗದಿಂದ ಈ ಕಡೆ ಅರಣ್ಯಕ್ಕೆ ಸೇರುತ್ತೆ ಬೆಳಗಿರಂಗನ ಬೆಟ್ಟಕ್ಕೆ. ಅಲ್ಲಿ ಒಂದೇ ದಿನ 3 ಆನೆ ಹೊಡೆದ್ಬಿಟ್ಟಿದ್ದ. ಯಾರು? ಇವನು ಬಾಲರಾಜ್. ಒಂದೇ ದಿನ 3 ಆನೆ? 3 ಆನೆ ಬೆಳಗಿನ ಜಾವ. ಅವು ಬೆಳಗಿನ ಜಾವನೇ ಅಲ್ವಾ ಸ್ವಲ್ಪ ಹೊರಗಡೆ ಬರೋದು? ಬೆಳಗಿನ ಜಾವ ಹೊಡೆದ್ಬಿಟ್ಟಿದ್ದ. ಹೊಡೆದಾಗ ಹೋಗಿ ಹುಡುಕಿದಾಗ ದಂತ ಎಲ್ಲ ನಮ್ಮ ವಶಕ್ಕೆ ಬಂತು. ತಗೊಂಡೋಗಿರ್ಲಿಲ್ಲ ದಂತ ಅವನು ಸೌಂಡ್ ಆದ ತಕ್ಷಣ ಒಳ್ಳೆ ಅಫ್ಸರ್ ಇದ್ದ. ನಮ್ಮನ್ನೆಲ್ಲ ತಗೊಂಡೋಗಿ ಜೀಪ್ನಲ್ಲಿ ಬಿಟ್ಟು ಸುತ್ತಾಕ್ಬಿಟ್ನಲ್ಲ, ಅವನು ಒಂದು ನಾಯಿ ಸಾಕಿದ್ದ, ಬಾಲರಾಜು. ಅದ್ರ ಜೊತೆಲಿ ಎಲ್ಲರೂ ನಾಯಿ ಸಿಗ್ನಲ್ ಕೊಟ್ಬಿಡೋದು, ಇದಾಗುತ್ತೆ. ಅಲ್ಲ ಇದು ದಂತ ಎಲ್ಲ ಅಲ್ಲೇ ಬಿಟ್ಟು ಆನೆ ಎಲ್ಲ ಬಿಟ್ಟು ನಿಮಗೆ ಗೊತ್ತಾಗಿದ್ದು ಗುಂಡಿನ ಶಬ್ದಕ್ಕೆ ಹೋದ್ರು. ಆನೆ ಕಿರ್ಚಿದ್ದ? ಆನೆ ಸಾಯುವಾಗ ಕೂಗ್ಕತ್ತದಲ್ಲ, ಜೋರ ಕಿರ್ಚಿಬಿಡ್ತು ಅದು 3 ಆನೆ. ಹಾಗಾಗಿ ಹೊಡೆದಿದ್ದ. ಅದೆಲ್ಲ ಸಿಕ್ತು, ದಂತ ಎಲ್ಲ ಸಿಕ್ತು. ಅದೇನಾಗಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿದೆ. ಪೋಸ್ಟ್ ಮಾರ್ಟಮ್ ಮಾಡಾಗ ನಮಗೂ ಇದಾಗುತ್ತೆ, ರೇಟ್ ಆಗುತ್ತೆ. ಅದು ಬಿಸಿ ರಕ್ತಾಗ ಬಿಸಿ ರಕ್ತ. ಆ ಊರ ಹೆಸರು ನಾನು ಹೇಳ್ತೀನಿ, ಸ್ವಲ್ಪ ಮರ್ತಿದ್ದೆ. ಆಗ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎಲ್ಲ ಕಾರ್ಯಾಚರಣೆ ಮಾಡಿ ನೋಡಿದ್ರೆ ಸಿಕ್ಕಲಿಲ್ಲ, ಪರಾರಿ ಆಗ್ಬಿಟ್ಟೆ. ಅವನೇ ಅಂತ ಗೊತ್ತಾಯ್ತು ನಿಮಗೆ? ಬಾಲರಾಜ್ ಅಂತ ಗೊತ್ತಾಯ್ತು. ಅವನದೇ ಒಂದು ಗ್ಯಾಂಗ್ ಇತ್ತು. ಇದು ಏನು ವೀರಪ್ಪನ ಬರೋಕ್ಕಿಂತ ಮುಂಚೆನಾ? ವೀರಪ್ಪ ಇದ್ರು ಅವ್ನು ಕೇರ್ ಮಾಡ್ತಿರ್ಲಿಲ್ಲ. ವೀರಪ್ಪನ ಇದರಲ್ಲೇ ಇವನದೇ ಬೇರೆ ಪಾರ್ಟಿ, ಅವನದೇ ಬೇರೆ ಪಾರ್ಟಿ. ಇವನು ವೀರಪ್ಪನ ಇದ್ನಲ್ಲ, ಅದೇ ಟೈಮಲ್ಲಿ ಇವನು ಬೇರೆ ಕಾಡಲ್ಲಿ ಈ ತರ ಮಾಡ್ತಾ ಇದ್ದ ಅಂತ. ಹಾಗಾದ್ರೆ ನಿಮ್ಗೆಲ್ಲ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಅವ್ರು ಹಿಡಿಯೋದೇನೆ ಸಾಮಾನ್ಯ. ಈ ಕಡೆ ಬಾಲರಾಜು, ಈ ಕಡೆ ವೀರಪ್ಪ. ಮಮಟೆಯನ್ ನಮಗೆ ಸಿಕ್ಕಿಲ್ಲ. ನಾವು ಹೋಗಿ ಸುತ್ತೋಗ್ಬಿಟ್ಟಿಲ್ಲ. ನೀವು ಕೇಳಿದ್ದು ಕತೆ ಕೇಳಿದ್ದು. ಅದೇ ಫಿಲಮ್ಗಳು ಬಂದಿದೆ. ಅವನು ಜೋರಿದ್ದ ಮಮಟಿಯನ್ನು. ಆ ಊರಿನವರೆಲ್ಲ ಸ್ವಲ್ಪ ಕಿಡಿಗಡಿಗಳೇ. ಅಯ್ಯೋ, ಅದೇ ಥರ ಎಲ್ಲರೂ ಏನು ಬಿಡೋದೇ ಇಲ್ಲ. ಗನ್ನು ತಗೊಳ್ಳೋದು, ಕಾಡಿಗೆ ಹೋಗೋದು, ಶಿಕಾರಿ ಮಾಡೋದು, ಇದೇ ಡ್ಯೂಟಿ ಅವ್ರದ್ದು. ನಾನು ಸುಮಾರು ಜನದ ಕೇಸ್ ಹಾಕಿದ್ದೀನಿ. ಅಂದರೆ ಅದು ಯಾವ ಊರಿಗೆ ಸೇರುತ್ತೆ? ಕರ್ನಾಟಕಕ್ಕೆ ಸೇರ್ಬೇಕಾ ಊರಾಗಾದ್ರೆ? ಕರ್ನಾಟಕ ಬಾರ್ಡ್ರು, ಕರ್ನಾಟಕ ತಮಿಳ್ನಾಡು ಬಾರ್ಡ್ರು.